ಮಾರ್ಕೆಟ್ ಹೋಗ್ತಾ ಇದ್ವಿ, ಸ್ವಲ್ಪ ಲಿಕ್ವಿಡ್ ಅದೆಲ್ಲ ಖಾಲಿ ಆಗಿಬಿಟ್ಟಿದೆ. ಹಾಗಾಗಿ ಹೋಗಿ ಅಲ್ಲಿ ಮಾರ್ಕೆಟ್ನಾಗ ಏನು ತೊಗೊತೀವಿ ನೋಡಂತ್ರಿ ಫ್ರೆಂಡ್ಸ್. ಈಗ ಹೋಗ್ತೀನಿ. ಈಗ ನಾವು ಟೈಮ್ ನೋಡಿರಿ 11 ಆಗೋಗ್ತಿದೆ. ಹಾಗಾಗಿ ಈಗ ಮಾರ್ಕೆಟ್ ಹೋಗಿ ಬರ್ತೀವಿ. ಸ್ವಲ್ಪ ಏನೇನು ಬೇಕು ಮನೆಗೋಸ್ಕರ ಅಂತೇಳಿ ತರಕೊಂತೀವಿ. ಲಾಕ್ದಲ್ಲ ಹೋಗಿ ಬರ್ತೀವಿ ನೋಡಿ. ಬಾಯ್. ಜರು ಮಾಡಿ ಸ್ವಲ್ಪ ಕೆಲಸ ಆಯಿತು. ಇಲ್ಲೇ ಸ್ಕೂಲ್ಗೆ ಬಂದಿದ್ರಿ ನಾವು. ಕೆಲಸ ಮುಗಿಸ್ಕೊಂಡು ಮಾರ್ಕೆಟ್ಗೆ ಹೋಗ್ತೀವಿ. ಈಗ ಕೆಲಸ ಆಯಿತು ನಮ್ಮದು. ಮತ್ತು ನಾಳೆ ಒಂದು ದಿನ ಬಿಟ್ಟು ನಾಡ್ದು ಬರ್ರಿ ಅಂತ ಹೇಳ್ಯಾರ ಅವರು. ಹಾಗಾಗಿ ಈಗ ನಾವು ಹೋಗ್ತಾಯಿದ್ದೀವಿ ವಾಪಸ್. ಮತ್ತೆ ಮಾರ್ಕೆಟ್ನಾಗ ಸಿಗ್ತೀವಿ ಡೈರೆಕ್ಟ್. ಸ್ಕೂಲ್ ಬಂದಿದ್ವಿ, ಸ್ವಲ್ಪ ಕೆಲಸ ಆಯ್ತು ನಮ್ಮದು. ಕೆಲಸ ಮುಗಿಸ್ಕೊಂಡು ಈಗ ಮಾರ್ಕೆಟ್ಗೆ ಹೋಗ್ತಾಯಿದ್ವಿ. ಸ್ವಲ್ಪ ಲಿಕ್ವಿಡ್ ಅದು ಎಲ್ಲ ಖಾಲಿ ಆಗಿತ್ತು. ದೊಡ್ಡದೇನು ಶಾಪಿಂಗ್ ಇಲ್ಲ, ಚಿಕ್ಕ ಶಾಪಿಂಗ್ ಇದೆ. ಅದು ಮಾಡಿಕೊಂಡು ಈಗ ಮನೆಗೆ ಹೋಗ್ತೀವಿ. ಬಿಸಿಲಂತೂ ಸಿಕ್ಕಾಪಟ್ಟೆ ಇದೆ. ಇದು ನೋಡಿರಿ ಎಷ್ಟು ಗ್ರೀನ್ರಿ ಮಸ್ತ್ ಇದೆ. ನೋಡೋಕೆ ಈ ಥರ ನನ್ನ ಕಣ್ಣಿಗೆ ಭಾಳ ಖುಷಿ ಆಗುತ್ತೆ. ಈಗ ನೋಡಿರಿ ಫ್ರೆಂಡ್ಸ್, ನಾವು ಏನೇನು ಬೇಕು ಅದೆಲ್ಲ ತೊಗೊಂಡು ಜಲ್ದಿ ಮಾರ್ಕೆಟ್ಗೆ ಹೋಗಿ ಮನೆಗೆ ಹೋಗಬೇಕು ವಾಪಸ್. ಹುಬ್ಳಿ ಬ್ರಿಡ್ಜ್ ಬಿಜಾಪುರ ಫೇಮಸ್ ರೀ ಇದು. ಎಷ್ಟತ್ರ ಹೈಟ್ ಇತ್ತು ನೋಡ್ರಿ ಇದು. ನಾನು ಒಂದು ಸರಿನ ಹೋಗಿಲ್ಲ, ನೋಡ್ಬೇಕು ಈ ಥರ. ನಿಮಗೆ ತೋರಿಸ್ತೀನಿ ಅಲ್ಲಿ ಹೋದ್ರೆ. ಹುಬ್ಳಿ ಬ್ರಿಡ್ಜ್ ನೋಡೋಣ, ಅಲ್ಲಿಂದ ಒಂದು ಬ್ಲಾಗ್ ಮಾಡೋಣಂತೆ. ಮೇಲೆ ನಾನು ಅಷ್ಟೇ ಇಲ್ಲ, ಭಯ ಆಗುತ್ತೆ. ಹಾಗೆ ಒಂದೆರಡೇ ಸಾಮಾನು ತೊಗೊಂಡು ಮಾರ್ಕೆಟ್ಗೆ ಹೋಗ್ತೀವಿ. ವೆರೈಟಿ ಬ್ಯಾಗ್ ಇದಾವಲ್ಲಿ. ಬಂದಿವಿ. ಇಲ್ಲಿ ಲಿಕ್ವಿಡ್ ಅದು ಸಿಗುತ್ತೆ ಇಲ್ಲಿ ಮೇಲೆ. ಸೆಕೆಂಡ್ ಫ್ಲೋರ್ ಇದು. ಏನು ನೋಡಕತ್ತಿ? ಹಾಂ, ಏನು ತೊಗೊಳಕ್ಕೆ ಬಂದೀವಿ ತೊಗೊಂಡು ಹೋಗೋಣ ನಡಿ. ಜಲ್ದಿ ಕೆಲಸ ಅದ ಮನ್ಯಾಗ. ಚಲ್ ಆಗ್ಬಿಟ್ಟೆ. ಎಲ್ಲ ಥರ ಬಿಸ್ಕಿಟ್ಸ್ ಮತ್ತು ಕೇಕ್ಸ್ ಇಲ್ಲಿದಾವೆ. ಲಿಕ್ವಿಡ್ ಪಕಡ್. ಇದು ಒಂದು ಬಾಟಲ್ ತೊಗೊಂಡಿನಿ. ಎರಡೇ ಸಾಮಾನು ತೊಗೊಂಡಿದ್ದು, ಜಾಸ್ತಿ ಏನು ತೊಗೊಂಡಿಲ್ಲ. ಬಜೆಟ್ ನೋಡಿ ಶಾಪಿಂಗ್ ಮಾಡ್ತೀನಿ ರೀ ನಾನು. ಜಾಸ್ತಿ ಎಲ್ಲ ನೋಡಿದ್ದೆಲ್ಲ ನಾನು ತೊಗೊಳಕ್ಕೆ ಇಷ್ಟ ಆಗಲ್ಲ. ಎಷ್ಟು ಬೇಕಷ್ಟೇ ತೊಗೊಂಡು ಹೋಗ್ತೀನಿ ರೀ ಫ್ರೆಂಡ್ಸ್ ನಾನು. ಫ್ರೆಂಡ್ಲಿ ಇದ್ರೆ ಅಷ್ಟೇ ತೊಗೊತೀನಿ ರೀ. ಸಿಕ್ಕಿದ್ದೆಲ್ಲ ತೊಗೊಂಡ್ರೆ ಆಗಲ್ಲ. ಹಾಗಾಗಿ ಇಲ್ಲೇ ನೋಡ್ರಿ ಎಷ್ಟು ಮಸ್ತ್ ಡಿನ್ನರ್ ಸೆಟ್ ಬಂದಾವ. ತೋರಿಸ್ತೀನಿ ನಿಮಗೆ. ಇದು ಕಂಟೈನರ್ಸ್ ಅಂತೂ ಈಗ ಭಾಳ ಸಾಮಾನು ಬಂದಾವ. ನೋಡೋದು ಮತ್ತು ನೆಕ್ಸ್ಟ್ ಟೈಮ್ ಯಾವಾಗಾರ ಬಂದಾಗ. ಇಲ್ಲಿ ಒಂದು ದಸ್ತರ್ಖಾನ್ ತೊಗೋಬೇಕು, ನಮಗಿಲ್ಲ. ನೋಡ್ತೀನಿ ಇಲ್ಲ ಐತೇನಿಲ್ಲ. ಟೇಬಲ್ ಕವರ್ ಸರ್ಕಾರ है तो अच्छा था. ಟೇಬಲ್ ಕವರ್ ನೋಡಂತಾರೆ ಅವರು. ಎಷ್ಟಿದೆ ನೋಡಬೇಕು.
ಚಿಕ್ಕ ಶಾಪಿಂಗ್ ಆಯಿತು. ಈಗ ನಾವು ಮನೆಗೆ ಹೋಗ್ತಾ ಇದ್ವಿ. ಪಸಾರಿ ಕಮಾನ್ ಹೇಳ್ತಾರಂತ ನೋಡ್ರಿ ಇದಕ್ಕೆ. ಬಿಜಾಪುರ ಫೇಮಸ್ ಇದು ಆಸಾರ್ ದರ್ಗಾ ಅಂತ, ಇದು ಪಸಾರಿ ಕಮಾನ್ ಅಂತ ನೋಡಿ. ವ್ಯೂ super ಸುಂದರವಾಗಿ ಕಾಣಿಸುತ್ತೆ, ಬಹಳ ಚೆನ್ನಾಗಿ ಕಾಣಿಸುತ್ತೆ. ಛೋಟಾ ಆಸಾರ್ ಇದು, ಆಸಾರ್ ದರ್ಗಾ ರೀ. ಇದು JB ಗಾರ್ಡನ್ ಶಾದಿ ಹಾಲ್. ಬ್ರಿಡ್ಜ್ ಹತ್ರ ಬಂದೀವ್ರಿ, ಈಗ ಹೋಗ್ತಾ ಇದೀವಿ ಮನೆಗೆ. ಇಲ್ಲಿಂದ ವ್ಯೂ ಬಹಳ ಚೆನ್ನಾಗಿ ಕಾಣಿಸುತ್ತಿಲ್ಲ. ಇಲ್ಲಿ ನಮ್ಮ ಮಮ್ಮಿ ಪಿಲೋ ಕವರ್ ಒಗದು ಹಾಕ್ಯಾರಿ. ಏನ ಹಾಕಕತ್ತಾರ್ರಿ ನಮ್ಮ ಮಮ್ಮಿ. ಫ್ರೆಂಡ್ಸ್, ಈಗ ನಾವು ಮ್ಯಾಲ ಬಂದೀವ್ರಿ. ಬಟ್ಟಿ ಒಗದ ಹಾಕಬೇಕ್ರಿ. ರಂಜಾನ್ ತಯಾರಿ ಮಾಡಕತ್ತೀವ್ರಿ. ಇವತ್ತು ಸೈರಿ ಮಾಡ್ಬೇಕ್ರಿ. ಮತ್ತು ನಾಳೆ ಪೈಲಾ ರೋಜಾ ರೀ, ಹೌದಿಲ್ರಿ? ಫಸ್ಟ್ ರೋಜಾ ರೀ. ಯಾರ್ಯಾರು ಫಸ್ಟ್ ರೋಜಾ ಹಿಡ್ತೀರಿ ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಮಮ್ಮಿದು ವಿಡಿಯೋ ನಮ್ಮ ವಿಡಿಯೋ ಹೆಂಗೆ ಐತಿ ಹೆಂಗಿಲ್ಲ ಕಮೆಂಟ್ಸ್ನಾಗ ಅದನ್ನು ಹೇಳ್ರಿ. ಪಿಲ್ಲೋ ಕವರ್ ಎಲ್ಲ ಒಗ್ದು ಹಾಕಿನಿ. ಇಲ್ಲಿ ಹಾಸಿಗೆ ಎಲ್ಲ ಒಗ್ದಾಕಿ. ಇವತ್ತು ಸೈರಿ ಮಾಡಬೇಕಲ್ಲ, ಹಾಗಾಗಿ ಗಾಳಿಗೆ ಆರಬೇಡ್ದು ಅಂಥೇಳಿ ಈ ಥರ ಹಾಕಿನಿ. ಕ್ಲೈಮೇಟ್ ಬಹಳ ಸುಂದರವಾಗಿದೆ. ನೈಸ್. ಕೆಳಗೆ ಹೋಗ್ತೀನಿ, ಬೇರೆ ಕೆಲಸ ಇದಾವ. ಈ ಥರ ಹಾಕೀನಿ ಬೆಡ್ಶೀಟ್. ನಮ್ಮ ಅಣ್ಣ ನಮ್ಮ ಪಪ್ಪ ಸೈರಿ ಮಾಡಕ ಭಾಳ ಚೆನ್ನಾಗಿ ಮಾಡ್ಯಾರ. ಮಟನ್ ಮಸಾಲ ಮಾಡ್ಯಾರ, ಚಪಾತಿ ಮಾಡ್ಯಾರ. ಬರ್ರಿ ಎಲ್ಲರೂ ಊಟ ಮಾಡೋಣ, ಬರ್ರಿ ಸರಿ ಮಾಡೋಣ. ಫಸ್ಟ್ ರಂಜಾನ್ ಎಲ್ಲರಿಗೂ ಒಳ್ಳೇದಾಗ್ಲಿ. ಫಸ್ಟ್ ರೋಜಾ, ಫಸ್ಟ್ ನಮ್ಮ ಬ್ಲಾಗ್ ಇದು ರೋಜಾದ ಬ್ಲಾಗ್, ಫಸ್ಟ್ ಬ್ಲಾಗ್. ಸಪೋರ್ಟ್ ಮಾಡ್ರಿ. ಇಫ್ತಾರ್ ಮಾಡಿದ್ದು ಇವತ್ತು ಸಾಯಂಕಾಲ ನಮ್ಮ ಮನೆಯವ್ರ ಅದೇ ನನ್ನ ವೈಫ್ ಏನೆಲ್ಲ ಮಾಡ್ತಾರ ಸಾಯಂಕಾಲ ತೋರಿಸ್ತೀವಿ ಫಸ್ಟ್ ರೋಜಾ. ನಾನು ಸೈರಿ ಮಾಡ್ತೀನಿ. ಈಗ ನಮ್ಮ ಮಮ್ಮಿಗೆ ಬರಾಕತ್ತಾರ. ಇಲ್ಲಿ ಕಿಟ್ಟಿ ಅದ ನೋಡ್ರಿ. ಈಗ ಸೈರಿ ಮಸ್ತ್ ಮಟನ್ ಮಾಡ್ಯಾರ್ರಿ, ಚಪಾತಿ ಮಾಡ್ಯಾರ್ರಿ. ಈಗೆಲ್ಲರೂ ಸೈರಿ ಮಾಡಕತ್ತೀವಿ. ನೋಮಾನ್ ಕುಂತಾನ, ಇಲ್ಲ ಜಾರು, ಚಪಾತಿ ಮತ್ತು ಮಟನ್ ಮಸಾಲ ಮಾಡೀವಿ. ರೈಸ್ ರಾತ್ರಿಗೆ ಮಾಡಿದ್ದು ಅದೇ ಇದೆ, ಅದೇ ಊಟ ಮಾಡ್ತೀವಿ. ಸ್ವಲ್ಪ ಬಿಸಿ ಮಾಡಕ್ಕೆ ಇಟ್ಟಿನಿ ನಾನು. ಈಗ ನನ್ನ ಪ್ಲೇಟ್ ಇದು ನೋಮಾನ್ ಪ್ಲೇಟ್, ಜಾರಾ ಪ್ಲೇಟ್, ಇವ್ರ ಪಾಪನ ಪ್ಲೇಟ್ ಇದು. ಸೈರಿ ಮಾಡಿ ಸಿಗ್ತೀವಿ ಫ್ರೆಂಡ್ಸ್. ಸೈರಿ ಮಾಡಿ ಈಗ ಜಸ್ಟ್ ನಾವು ಕುಂತೀವಿ, ಚಹಾ ಕುಡಿಯಾಕತ್ತೀವಿ. ಜರು ನೀ ಚಾವಲ್ಲ ಯಾಕೆ? ಚಹಾ ಕುಡಿಬೇಕು ಸ್ವಲ್ಪ. ನೋಮ್ಮ ನೀನು ಹೆಂಗಾಗಿತ್ತು ಚಹಾ? ಮಟನ್ ಗ್ರೇವಿ, ಮಟನ್ ಮಸಾಲ ಅನ್ರಿ, ಮಟನ್ ಮಸಾಲ, ಮಟನ್ ಗ್ರೇವಿ ಹೆಂಗಾಗಿತ್ತು? ಚೆನ್ನಾಗಿತ್ತು, ಚಿಕನ್ ಗ್ರೇವಿ ಮಾಡಕತ್ತೀನಿ. ಅದು ಯಾವ ಥರ ಮಾಡ್ತೀನಿ ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ಅದಕ್ಕೆ ಏನೇನು ಬೇಕು ಅದೆಲ್ಲ ಮಾಡಿ. ಈಗ ಒಂದು ಕಡಾಯಿ ಇಟ್ಟೀನಿ. ಇದಕ್ಕೆ ನಾನು 2 ಚಮಚದಷ್ಟು ಆಯಿಲ್ ಹಾಕೀನಿ. ಈಗ ನೋಡಿರಿ ಫ್ರೆಂಡ್ಸ್, ನಾನು ಏಲಕ್ಕಿ ಮತ್ತು ಲವಂಗ ಹಾಕೀನಿ. ಉಳ್ಳಾಗಡ್ಡೆ ಹಾಕಕತ್ತೀನಿ. ಫ್ರೈ ಮಾಡ್ಕೋಬೇಕು ಇದೆಲ್ಲ. ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಇದು ಫ್ರೈ ಮಾಡಬೇಕು.
ಆನಿಯನ್, ಲವಂಗ ಮತ್ತು ಏಲಕ್ಕಿ ಹಾಕೀನಿ. ಜಾಸ್ತಿ ಮಸಾಲೆ ಹಾಕಿ ಮಾಡೋಂಗಿಲ್ಲ. ಸಿಂಪಲ್ ಮನೆಯಾಗ ಎಷ್ಟು ಇರ್ತಾವ ಮಸಾಲೆ ಅದರಿಂದ ಮಾಡಿದರೆ ನೆಕ್ಸ್ಟ್ ಇದ್ರೊಳಗೆ ಇದು ಚಿಕನ್ ಕ್ಲೀನಾಗಿ ವಾಶ್ ಮಾಡಿಟ್ಟಿನಿ. ಅರ್ಧ ನಿಂಬೆಹಣ್ಣು ರಸ ಹಾಕಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಸ್ವಲ್ಪ ಲೀಡ್ ಮುಚ್ಚಿಬಿಡ್ತೀನಿ. ಒಳಗೆ ಚಿಕನ್ ಒಳಗೆ ಏನೇನು ಮಸಾಲೆ ಹಾಕ್ತೀನಿ ಅದು ತೋರಿಸ್ತೀನಿ ನಿಮಗೆ. ಚಿಕನ್ ನಾನು ಮಿಕ್ಸ್ ಮಾಡೋದಕ್ಕೆ ಚಿಕನ್ ಒಳಗೆ ಮಸಾಲೆ ಎಲ್ಲ ಹಾಕಿ ಇಡಬೇಕು ಒಂದು 5 ನಿಮಿಷ. ಅದ್ರೊಳಗೆ ಏನೇನು ಮಸಾಲೆ ಹಾಕ್ತೀನಿ ನಿಮಗೆ ತೋರಿಸ್ತೀನಿ ಡೀಟೇಲ್ ಆಗಿ. ಮಮ್ಮಿ ಏನು ಮಾಡಕತ್ತೀರಿ? ಚಿಕನ್ ಗ್ರೇವಿ. ನಾನು ಚಾಕ್ಲೇಟ್ ತಗೊಂಡ್ಬಂದೆ. ಬರೀ ಅದ. ಈಗ ನೋಡು ಆನಿಯನ್ ಇಟ್ಟೀನಿ. ಇನ್ನೂ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಹೌದು ಮಾಡಿ ಎಬ್ಬಿಸ್ತೀನಿ ತಗೋ ನಾನು. ಈಗ ನೋಡ್ರಿ ಒಂದು ಪಾತ್ರೆ ತೊಗೊಂಡಿನಿ. ಇದ್ರೊಳಗೆ ನಾನು ಚಿಕನ್ ಹಾಕ್ತೀನಿ. ಚಿಕನ್ ಇಲ್ಲೇ ವಾಶ್ ಮಾಡಿಟ್ಟಿನಿ. ನೀರು ಒಟ್ಟ ಇಲ್ಲ ಇದ್ರೊಳಗೆ. ಮೊಸರು 1/2 ಲೀಟ್ರ್ ಮೊಸರು ಹಾಕೀನಿ ಇದಕ್ಕೆ. ಈಗ ನಾನು ನೆಕ್ಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸಾಲ್ಟ್, ಖಾರ ಪುಡಿ, ಚಿಲ್ಲಿ ಪೌಡ್ರ್ ಹಾಕಾಕತ್ತೀನಿ. 2 ಚಮಚ ಹಾಕಾಕತ್ತೀನಿ. ಸ್ವಲ್ಪ ಸ್ಪೈಸಿ ಬೇಕು ಹಾಗಾಗಿ. ನೆಕ್ಸ್ಟ್ ಅರಿಶಿನ, ಜೀರಿಗೆ ಪೌಡ್ರ್ ಎಲ್ಲ ಮಸಾಲೆ ಹಾಕೀನಿ. ಈಗ ಮಿಕ್ಸ್ ಮಾಡ್ತೀನಿ ನೋಡಿರಿ ಫ್ರೆಂಡ್ಸ್. ಇದಕ್ಕೆ ಎಲ್ಲ ಮಿಕ್ಸ್ ಮಾಡಿ ಸಿಗ್ತೀನಿ. ಮಸಾಲೆ ಎಲ್ಲ ಹಚ್ಚಿದ್ದಾಯ್ತು. ಈಗ ಆನಿಯನ್ ಎಷ್ಟು ಫ್ರೈ ಆಗ್ಯಾವ ನೋಡೋಣ. ಈಗ ನೋಡಿ ಫ್ರೆಂಡ್ಸ್, ಇದು ಆನಿಯನ್ ಎಷ್ಟು ಈ ಥರ ಕಲರ್ ಬಂದರೆ ಸಾಕು. ಈ ಥರ ಫ್ರೈ ಆಗ್ಯಾವ ನೋಡ್ಬೋದು ನೀವು. ಈಗ ನಾನು ಇದ್ರೊಳಗೆ ಮಸಾಲೆ ಹಾಕ್ತೀನಿ. ಮಿಕ್ಸ್ ಮಾಡಿದ್ದು ಮಸಾಲೆ ಈಗೆಲ್ಲ ಇದ್ರೊಳಗೆ ಇಷ್ಟ ಆದರೆ ಸಾಕು. ಈಗ ಇದಕ್ಕೆ ಕೈ ಆಡಿಸ್ಬೇಕು ರೀ. ಮಸಾಲೆ ಎಲ್ಲ ಹತ್ಕೊಂಡ್ಬಿಡ್ತಾವ್ರಿ. ಈ ಥರ ನಾವು ಮಿಕ್ಸ್ ಮಾಡಿ ಹಾಕಿದರೆ ಟೇಸ್ಟ್ ಸಖತ್ತಾಗಿ ಆಗುತ್ತಾ, ಡಿಫ್ರೆಂಟ್ ರುಚಿ ಆಗುತ್ತಾ. ಈ ಥರ ನೀವು ಮಾಡಿಲ್ಲ ಅಂದರೆ ಟ್ರೈ ಮಾಡಿರಿ. ಇಷ್ಟ ಆಗಿಂದ ಮುಚ್ಚಿಬಿಡ್ಬೇಕು ರೀ 1-2 ನಿಮಿಷ ಲೀಡ್. 2 ನಿಮಿಷ ಆಗಲಿ. ಮತ್ತು ಇದಕ್ಕೆ ನಾನು ಏನೇನು ಹಾಕ್ತೀನಿ ಅದು ತೋರಿಸ್ತೀನಿ ನಿಮಗೆ. ಈಗ ನೋಡೋಣ ಚಿಕನ್ ರೆಡಿ ಆಗಿತ್ತೇನೆ ಅಂಥೇಳಿ. ಈಗ 5 ನಿಮಿಷ ಆಯಿತು. ಲೀಡ್ ತೆಗೆದು ನೋಡೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಮಸ್ತ್ ರೆಡಿಯಾಗಿದೆ ಚಿಕನ್ ಗ್ರೇವಿ. ಇಷ್ಟೇ ನೋಡ್ರಿ, ಸಿಂಪಲ್ ಮಸಾಲೆ ಹಾಕಿ ಮಾಡೋದು. ಜಾಸ್ತಿ ಅದು ಇದು ಮಸಾಲೆ ಹಾಕಲ್ಲ ನಾನು. ಹಾಕಿದರೆ ಟೇಸ್ಟ್ ಇದಾಗುತ್ತೆ. ಚಿಕನ್ ಗ್ರೇವಿ ನಾನು ಇದೇ ಥರ ಮಾಡ್ತೀನಿ. ಚಪಾತಿ ರೊಟ್ಟಿ ಜೊತೆ ಮಸ್ತ್ ಆಗುತ್ತೆ ರೀ ಕಾಂಬಿನೇಷನ್. ಒಂಥರ ಡಿಫ್ರೆಂಟ್ ಟೇಸ್ಟ್ ಆಗುತ್ತೆ. ನೀವು ಈ ಥರ ನೀವು ಮಾಡಿಲ್ಲ ಅಂದರೆ ಟ್ರೈ ಮಾಡಿರಿ. ಈಗ ನಾನು ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಾಕತ್ತೀನಿ ನೋಡಿ ಲಾಸ್ಟಿಗೆ ಗಾರ್ನಿಷಿಂಗೆ. ಈ ಥರ ಸಿಂಪಲ್ ಚಿಕನ್ ಗ್ರೇವಿ ಮಾಡೀನಿ. ನಿಮ್ಗೆ ಇಷ್ಟ ಆದರೆ ನೀವು ಟ್ರೈ ಮಾಡಿರಿ. ಎಲ್ಲರೂ ನೀವು ಹೇಳಿದ್ರಿ ಕಾಮೆಂಟ್ ಮಾಡಿ ಚಿಕನ್ ಗ್ರೇವಿ ಎಲ್ಲ ತೋರಿಸ್ರಿ ಅಂಥೇಳಿ. ಚಿಕನ್ ಸಾಂಬಾರನ್ನು ಹೇಳಿರಿ ಮತ್ತು ಚಿಕನ್ ಬಿರಿಯಾನಿನೂ ಹೇಳಿರಿ. ಚಿಕನ್ ಬಿರಿಯಾನಿ ಒಂದು ಸಲ ಇದು ಈಗ ಚಿಕನ್ ಗ್ರೇವಿ ಅಂತಲೂ ತೋರಿಸ್ತೀನಿ ನಿಮಗೆ. ಮತ್ತು ನೆಕ್ಸ್ಟ್ ಚಿಕನ್ ಬಿರಿಯಾನಿ ತೋರಿಸ್ತೀನಿ. ಇಲ್ಲಾಂದರೆ ಎಗ್ ಮಸಾಲ ನಾವು ಯಾವ್ಯಾವ ಮಾಡ್ತಿರ್ತೀವಲ್ಲ ಹಾಗೆ ಬರ್ಬರ್ತಾ ಒಂದೊಂದು ರೆಸಿಪಿ ನಾನು ತೋರಿಸ್ಕೊಂಡು ಹೋಗ್ತೀನಿ ರೀ ಬ್ಲಾಗ್. ಈಗ ನೋಡಿರಿ ಫ್ರೆಂಡ್ಸ್, ಇಷ್ಟು ಆಗಿದೆ. ಮಾಷಾಲ್ಲ. ಈಗ ಸ್ವಲ್ಪ ಇದಕ್ಕೆ ಮಿಕ್ಸ್ ಮಾಡೋಣ. ಆಯ್ತು ನೋಡಿರಿ, ಫ್ಲೇಮ್ ಆಫ್ ಮಾಡ್ತೀನಿ. ಎಲ್ಲರಿಗೂ ಇಷ್ಟ ಆದರೆ ನೀವು ಕಮೆಂಟ್ ಮಾಡಿ ನಂಗೆ ಹೇಳಿ. ಇವತ್ತು ನಾನು ಮಾಡಿ ತೋರಿಸಿನಲ್ಲ ಚಿಕನ್ ಗ್ರೇವಿದ ರೆಸಿಪಿ ಮಾಡಿ ತೋರಿಸ್ತೀನಿ ನಾನು ಇಫ್ತಿಯಾರ್ಗೆ ಅಂಥೇಳಿ ನಾನು ಮಾಡೀನಿ. ನೋಡಿರಿ ಇಷ್ಟು ಆಗೈತಿ. ಈಗ ಲೀಡಂತರೂ ನಮ್ಮ ಮುಚ್ಚಿನಿ. ಈಗ ಇದು ಇಷ್ಟೇ ಕೆಲಸ. ಈಗ ಊಟದ ತಯಾರಿ.